ಆರಂಭದಿಂದಲೂ ಮುಖ್ಯಮಂತ್ರಿಗಳು, ನಾನು, ನಮ್ಮ ಉಪಮುಖ್ಯಮಂತ್ರಿಗಳು, ನಮ್ಮ ಪಕ್ಷದ ಎಲ್ಲ ಮುಖಂಡರು ಮಾತಾಡ್ತಿದ್ದೇನೆ. ಒಂದು ಚುನಾಯಿತ ಸರ್ಕಾರ ಇದೆ. ಚುನಾಯಿತ ಸರ್ಕಾರದ ಜವಾಬ್ದಾರಿ ಸಂವಿಧಾನಾತ್ಮಕವಾಗಿ ನಮ್ಮ ನಡೆಗಳು, ನಿರ್ಧಾರಗಳು ಇರಬೇಕು. ಆ ಸಂವಿಧಾನಕ್ಕೆ ಪೂರಕವಾದಂಥ ನಿರ್ಧಾರನೇ ಮಾಡಿದ್ವಿ ನಾವು. ಅನವಶ್ಯಕವಾಗಿ ಪ್ರತಾಪ್ ಸಿಂಹ ಅವರು ಅಂಕಣಕಾರರಾಗಿದ್ದವರು, MP ಆಗಿದ್ದವರು, ಸಂವಿಧಾನನ ಅದರ ಅವಕಾಶಗಳನ್ನು, ಹಕ್ಕುಗಳನ್ನು ತಿಳ್ಕೊಂಡು ಹಿಂಗೆ ಮಾತಾಡಿದ್ರೆ ಹೆಂಗೆ? ಈಗಲಾದರೂ ಅವರು ಕೋರ್ಟು, ನ್ಯಾಯಾಲಯ ಇಸ್ ದಿ ಕಸ್ಟೋಡಿಯನ್ ಆಫ್ ಕಾನ್ಸ್ಟಿಟ್ಯೂಷನ್. ಅಲ್ಲಿ ಸಂವಿಧಾನದ ಪ್ರಕಾರ ಏನು ಮಾಡಬೇಕು ಅನ್ನೋದನ್ನ ಅವರು ಹೇಳಿ ಅವರು ರಿಜೆಕ್ಟ್ ಮಾಡಿದ್ಮೇಲೆ ಇನ್ನಾಗಿ ಅವರು ಬುದ್ಧಿ ಕಲೀಲಿ, ಅವರಲ್ಲಿ ತುಂಬಿರ್ತಕ್ಕಂಥ ಮತೀಯ ಅಂಧ ಭಾವನೆಗಳು ಹೊರಗೆ ಬಂದು ಭಾರತೀಯ ನಾಗರಿಕ ಆಗಿ ನಡ್ಕೊಳ್ಳಿ. ಇವತ್ತು ಸಭೆ ಕರೆದಿದ್ದಾರೆ ಸರ್. ಇವತ್ತು ಇಲಾಖೆಯವ್ರನ್ನ ಸಭೆ ಕರೆದಿದ್ದಾರೆ. ಅದರ ಪ್ರಸ್ತಾವನೆ ಇತ್ತ ಸರ್ ಸರ್ಕಾರದ ಮುಂದೆ ಕುರುಬ ಸಮುದಾಯವನ್ನು ಎಷ್ಟು ಸೇರಿಸುವಂಥ ಪ್ರಸ್ತಾವನೆ? ಸದ್ಯಕ್ಕೆ ಯಾವುದು ಸರ್ಕಾರದ ಮುಂದೆ ಇಲ್ಲ. ಈಗ ಅನೇಕ ಸಮುದಾಯಗಳಿಗೆ SC ಸೇರಿ STK ಸಭೆ ನಡೀತಾ ಇರ್ತವೆ. ಆದರೆ ಸರ್ಕಾರದ ಮುಂದೆ ಯಾವ ಪ್ರಸ್ತಾವನೆಗಳು ಆ ಥರ ಇಲ್ಲ ಸದ್ಯಕ್ಕೆ. ತಿದ್ದುಪಡಿಗೂ ಕೂಡ ಸುಪ್ರೀಂ ಕೋರ್ಟ್ನಲ್ಲೂ ಕೂಡ ನಕಾರ ಮಾಡಿದೆ. ಕೋರ್ಟ್ ತಿದ್ದುಪಡಿ ಕಾಯ್ದೆ ನ್ಯಾಯಾಲಯಗಳು ಅಂದರೆ ಅದು ಸಂವಿಧಾನದ ಆಶಯಗಳಿಗೆ ಪೂರಕವಾಗಿ ಅದನ್ನು ರಕ್ಷಣೆ ಮಾಡೋ ಜವಾಬ್ದಾರಿ ಇದೆ. ಶಾಸನ ಮಾಡಿದ್ರೂ ಕೂಡ ಅದು ಸಂವಿಧಾನಕ್ಕೆ ಪೂರಕವಾಗಿದೆಯೋ ಇಲ್ಲವೋ ಅನ್ನೋದನ್ನು ಮಾಡುವಂಥದ್ದು ನ್ಯಾಯಾಲಯದ ಅಧೀನದಲ್ಲಿ ಬರುವಂಥ ವಿಷಯ. ಸಹಜವಾಗಿ ಅವರು ಸಂವೈಧಾನಿಕ ವಿಚಾರಗಳನ್ನೇ ಸರಿಯಾದ ರೀತಿಯಲ್ಲಿ ಮಾಡಿದ್ದಾರೆ ಅಂತ ಅನಿಸಿದೆ ನನಗೆ. ಹೀಗಾಗಿ ಅದನ್ನು ಸ್ವಾಗತ ಮಾಡ್ತೀನಿ.